ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಶೋಕ್ ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ಲು, ಅದನ್ನ ನಾನು ನೋಡ್ತಿದ್ದೆ. ನಡೆಸಿ, ಲೇಟ್ ಆಗ್ತಿದೆ, ಹೊರಡೋಣ. ಎಲ್ಲ ಅವಳ ಹತ್ರನೇ ಬಾಯಿ ಬಿಡಿಸ್ತಾ ಇದ್ದೆ. ಇವನ್ ಬಂದಾಗ ಹಾಳು ಮಾಡ್ದ. ಏನಾಯ್ತು? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಅದು ಅಶೋಕ್ ಅಂಕಲ್. ನೋಡು, ನಿನ್ನ ಜೊತೆ ನಾನಿದ್ದೀನಿ. ಅದು ಯಾರೇ ಬಂದರೂ ನಿನಗೇನು ಮಾಡೋಕ್ಕಾಗಲ್ಲ. ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಹೇಳಿದ್ರು ಅವರು? ಅಶೋಕ್ ಅಂಕಲ್ ಎಲ್ಲರೂ ಹೊರಗೆ ಬಂದ್ಮೇಲೆ ನಾನು ಸಿಹಿ ಜೊತೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಹೇಗೆ ಡೈಲಾಗ್ ಹೇಳಬೇಕು ಅಂತ ಸಿಹಿ ಹೇಳ್ಕೊಡ್ತಾ ಇದ್ಲು. ಆಗ ಭಾರ್ಗವಿ ಆಂಟಿ ಬಂದು ಯಾರ ಜೊತೆ ಮಾತಾಡ್ತಿದ್ಯಾ ಹೇಳು ಅಂತ ಜೋರಾಗಿ ಗದ್ರಿದ್ರು. ನಾನು ಯಾರೂ ಇಲ್ಲ, ಒಬ್ಳೆ ಅಂತ ಹೇಳಿದ್ರು. ಅವ್ರು ಕೇಳಲಿಲ್ಲ. ನೀನು ಒಬ್ಬಳೆ ಮಾತಾಡ್ತಿರೋದು ನೋಡಿ ಅವ್ರಿಗೆ ಡೌಟ್ ಬಂದು ಹಾಕಿ ಹೇಳಿದ್ದಾರೆ ಅನ್ಸುತ್ತೆ. ನೀನೇನು ಹೇಳಿಲ್ಲ ತಾನೆ? ಹಾಗಾದ್ರೆ ಟೆನ್ಷನ್ ಮಾಡ್ಕೊಂಡ್ರೆ ನೀನು ಭಾರ್ಗವಿ ಚಿಕ್ಕಿನ ನೋಡಿ ಭಯ ಪಡೋ ಅವಶ್ಯಕತೆ ಇಲ್ಲ. ಇವತ್ತಿಂದ ಅವ್ರ ಆಟ ನಡೆಯಲ್ಲ. ಓಕೆ? ಇವತ್ತು ಬಿಡಲ್ಲ ಚಿಕ್ಕಿ ನಿಮಗೆ. ನಿಮ್ಮ ಬಂಡವಾಳ ಇಲ್ಲೇ ಇವತ್ತೇ ರಾಮ್ ಮುಂದೆ ಎಲ್ಲ ಬಯಲಾಗುತ್ತೆ. ಅದರಿಂದ ಹೇಗೆ ತಪ್ಪಿಸ್ಕೊಂತಿರೋ ನಾನು ನೋಡ್ತೀನಿ. ಬಾ. ಇಲ್ಲೇನೋ ವಿಚಿತ್ರವಾಗಿ ನಡೀತಾ ಇದೆ. ಅದೇನು ಅಂತ ಕಂಡು ಹಿಡಿಲೇಬೇಕಲ್ಲ. ಅಪ್ಪಂಗೆ ಹೇಳ್ಬೇಕು ತಾನೆ ಹೊಸ ಫ್ರಾಕ್ ಕೊಡಿಸ್ದಾಗ ನನಗೆ ಬೇಡ ಅಂತ. ನಿನ್ನ ಹತ್ರನೇ ಮಾತಾಡ್ತಿರೋದು, ಆ ಕಡೆ ಯಾಕೆ ನೋಡ್ತಿದ್ಯಾ? ಎಲ್ಗೋದ್ರೆ ಎಲ್ಲಿಂದ ಬರ್ಬೇಕು ಅಂತಾನೆ ಗೊತ್ತಾಗಕ್ಕಿಲ್ಲ ಇಲ್ಲಿ. ನನ್ಗಂತೂ ತಲೆ ಕೆಟ್ಟೋಗ್ತೈತೆ. ನಿನ್ನ ಮತ್ತೆ ಅಪ್ಪನ ಮದ್ವೆನ ಮಂಟಪದಲ್ಲಿ ನಿಂತು ಹತ್ರದಿಂದ ನೋಡ್ಬೇಕು ಅನ್ಕೊಂಡಿದ್ದೆ. ಅರೆ ಭಾರ್ಗವಿ ಆಂಟಿ ನನ್ನ ಕರ್ಕೊಂಡು ಹೋಗಿ ಕೆಳಗಡೆ ಕೂರಿಸ್ಬಿಟ್ರು. ಮದ್ವೆ ಊಟ ಮಾಡೋವಾಗ್ಲೂ ಅಷ್ಟೇ ಆಂಟಿ ನನ್ನ ಕೆಲ್ಸದವ್ರ ಜೊತೆ ಕೂರಿಸಿದ್ರು. ಆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಅಂತ ಇವರೇ ನನ್ಗೆ ಹೇಳಿದ್ದು. ಸಿಹಿ ಬಿಡಿಸಿದ್ದು. ಇದು ನನ್ನ ಬರ್ತ್ಡೇ ದಿನ ಅಲ್ವಾ? ಫೋನಲ್ಲಿ ಮಾತಾಡ್ತಿರೋದು ಯಾರು? ಇದು ಭಾರ್ಗವಿ ಚಿಕ್ಕಿ. ಆ ಹುಡುಗಿ ಬಾಯಿನ ಬಿಡಿಸ್ತಾ ಇದ್ದೆ ಅಷ್ಟರಲ್ಲಿ ನನಗೆ ಚೆನ್ನಾಗಿ ಹೊಡೆದು ಬೆಂಕಿ ಕಟ್ಟಿ ಗೀರಿ ನನ್ನನ್ನು ಸಾಯಿಸಕ್ ಬಂದ್ರು. ಏನೇನೋ ಕತೆ ಹೇಳ್ತಿದ್ದೀರಾ? ಏನಾಯ್ತು? ಏನಾಯ್ತು? ವಿಶ್ವ, ಏನ್ ಹೇಳ್ತಿದ್ಯಾ? ನೀರಿನ ಜಗ್ಗು ನಾನು ಹಿಂಗೆ ತಗೊಳ್ಳೋಣ ಅಂತ ಹೋದೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಅಂತ ಮೂವ್ ಆಗೋಯ್ತು. ಏ ವಿಶ್ವ, ಏನಾಯ್ತು? ಕಾರ್ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.